ಡಾಕ್ಟರ್ 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 ಮೇಡಮ್ಗೆ ಇಂಜುರಿ ಆಗಿದೆ, ಅವ್ರಿಗಿನ್ನ ಪ್ರಜ್ಞೆ ಬಂದಿಲ್ಲ. ದಯವಿಟ್ಟು ಇಮಿಡಿಯೇಟ್ ಆಗಿ ವಾರ್ಡ್ ಕರ್ಕೊಂಡು ಹೋಗಿ. ಹಾಗೆ ನಕ್ಷತ್ರ, ಶ್ವೇತಾಗೂ ವಾರ್ಡ್ ಕರ್ಕೊಂಡು ಹೋಗು, ಅವ್ರಿಗೂ ರಕ್ತ ಬರ್ತದೆ. ಡಾಕ್ಟರ್, ಅವ್ರನ್ನೂ ವಾರ್ಡ್ ಕರ್ಕೊಂಡು ಹೋಗಿ. ನನ್ನ ವಿಷಯ ಬಿಡಿ, ಐ ವಿಲ್ ಬಿ ಫೈನ್. ಮ್ಯಾಮ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ, ಅವ್ರಿಗೆ ಫಸ್ಟ್ ಪ್ರಜ್ಞೆ ಬರೋ ಹಾಗೆ ಮಾಡಿ. ನಾನು ಆಮೇಲೆ ಟ್ರೀಟ್ಮೆಂಟ್ ತಗೊಳ್ತೀನಿ, ನೋ ಇಶ್ಯೂಸ್. ಶ್ವೇತಾ, ಅರ್ಥ ಮಾಡ್ಕೊಳ್ಳಿ, ಇಬ್ರಿಗೂ ಟ್ರೀಟ್ಮೆಂಟ್ ಅಗತ್ಯ ಇದೆ. ತಲೆ ಮೇಲೆ ಪೈಪ್ ಬಿದ್ದು ರಕ್ತ ಎಲ್ಲ ಬರ್ತಿದೆ, ಸೆಪ್ಟಿಕ್ ಆಗುತ್ತೆ. ಪ್ಲೀಸ್ ಟ್ರೀಟ್ಮೆಂಟ್ ಆಗಲೇಬೇಕು, ಅರ್ಥ ಮಾಡ್ಕೊಳ್ಳಿ ನೀವೂ. ದಟ್ಸ್ ಓಕೆ ಭೂಪತಿ, ನಂಗೆ ಫಸ್ಟ್ ಏಡ್ ಸಾಕು ಅನ್ಸುತ್ತೆ. ಓಕೆ, ನಾನು ವಾರ್ಡ್ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಅವ್ರಿಗೆ ಫಸ್ಟ್ ಏಡ್ ಕೊಡಿಸ್ತೀನಿ. ಪ್ಲೀಸ್ ಪ್ಲೀಸ್. ಹುಷಾರು. ನಕ್ಷತ್ರ, ಇವ್ರನ್ನ ನೋಡ್ಕೊ, ನಾನು ನರ್ಸಿಗೆ ಇನ್ಫಾರ್ಮ್ ಮಾಡ್ತೀನಿ. ಬೇಡ ಬೇಡ ಬೇಡ, ಅದೆಲ್ಲ ನಾನು ನೋಡ್ಕೊತೀನಿ. ನೀವು ಶಕುಂತಲಾ ಮ್ಯಾಮ್ ಜೊತೆ ಇರಿ, ಇವ್ರಿಗೆ ನಾನಿದ್ದೀನಿ. ಪರವಾಗಿಲ್ಲ, ಅವ್ರಿಗೂ ತುಂಬ ಏಟ್ ಬಿದ್ದಿದೆ, ಪಾಪ ತುಂಬ ನೋವುತ್ತಿದೆ ಅನ್ಸುತ್ತೆ. ನಾನು ಇಲ್ಲೇ ಇರ್ತೀನಿ. ಪಾಪನಾ? ಹಾಂ, ಮೊದಲನೇ ಸಲ ನನ್ನ ಬಗ್ಗೆ ಒಂದು ಒಳ್ಳೆ ಮಾತಂದ. ಡೋಂಟ್ ವರಿ ಭೂಪತಿ, ನನ್ನ ವಿಷಯ ಬಿಡಿ, ನೀವು ಮ್ಯಾಮ್ ಜೊತೆ ಇರಿ. ನನಗೆ ಸ್ವಲ್ಪ ತಲೆ ಮತ್ತು ಕೈ ನೋವ್ತದೆ ಅಷ್ಟೆ. ನನ್ನ ನೋಡ್ಕೊಳಕ್ಕೆ ಇವರಿಬ್ರು ಇದ್ದಾರಲ್ಲ, ಸಾಕು. ಇದಕ್ಕೊಂದರ್ಧದಲ್ಲಿ ನಾನು ಕಾರಣ ಅನ್ಸುತ್ತೆ. ಆ ಚಿಕ್ಕ ಹುಡುಗನ ಕೈಗೆ ಹಗ್ಗ ಕೊಟ್ಟು ಹೋಗ್ಬಾರ್ದಿತ್ತು. ಅವನದ್ರ ಭಾರ ತಡಿಲಾರ್ದೆ ಪೆಂಡಾಲ್ ಬಿಟ್ಬಿಟ್ಟ ಅನ್ಸುತ್ತೆ. ಸದ್ಯ ಮೇಡಮ್ಗಾಗ್ಲಿ ನಿಮ್ಗಾಗ್ಲಿ ಏನೂ ಆಗಿಲ್ಲ, ಬಚಾವಾದ್ರಿ. ದೇವ್ರೆ ನಿಮ್ಮನ್ನು ಕಾಪಾಡ್ದ. ಯಾವ ಹುಡುಗ ನಕ್ಷತ್ರ? ಅಲ್ಲಿ ಯಾವ ಹುಡುಗನೂ ಇರಲಿಲ್ಲ. ಹೌದಾ? ಅವನಲ್ಲಿರ್ಲಿಲ್ವಾ? ಛೇ, ಹೋಗ್ಲಿ ಬಿಡಿ. ಇವಾಗ ಅದನ್ನ ನೆನ್ಸ್ಕೊಂಡು ಏನು ಪ್ರಯೋಜನ? ಸದ್ಯಕ್ಕೆ ಶಕುಂತಲಾ ಮೇಡಮ್ಗೆ ಪ್ರಜ್ಞೆ ಬಂದರೆ ಅರ್ಧ ಟೆನ್ಷನ್ ಕಮ್ಮಿ ಆಗುತ್ತೆ. ಹೇಳಿದ ಅರ್ಥ ಆಯ್ತಲ್ವಾ? ಇಲ್ಲಿರೋರು ಯಾರಿಗೂ ಮೇಡಮ್ಗೇನು ಇಂಜುರಿ ಆಗಿಲ್ಲ, ಅವ್ರು ಹಚ್ಕೊಂಡಿರೋ ಟೊಮೆಟೊ ಕೆಚಪ್ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸೊ ಮ್ಯಾಮ್ ಒಬ್ರನ್ನೇ ಒಳಗೆ ಕರ್ಕೊಂಡೋಗಿ ಆ ಕೆಚಪ್ನೆಲ್ಲ ಕ್ಲೀನ್ ಮಾಡಿ ಇಷ್ಟು ದಪ್ಪ ಬ್ಯಾಂಡೇಜ್ ಸುತ್ತಿ, ಆ್ಯಂಡ್ ಒಳಗೆ ಯಾರನ್ನೂ ಬಿಡಬೇಡಿ. ಓಕೆ? ರಿಸ್ಕಿ ಇದೆ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕೆಲಸ ನೀಟಾಗಿ ಮಾಡಿದ್ರೆ ಎಷ್ಟು ಬೇಕಾದರೂ ಕೊಡ್ತೀನಿ. ಇನ್ ಕೇಸ್ ಏನಾದರೂ ಸಿಗಾಕ್ಸಿದ್ರೆ ಇರೋದನ್ನು ಕಿತ್ಕೊಂಡು ನಿಮ್ಗೊಂದು ಗತಿ ಕಾಣಿಸ್ತೀನಿ. ಮ್ಯಾಮಿಗೆ ತುಂಬ ಇಂಜುರಿ ಆಗಿದೆ, ತುಂಬ ನೋವಾಗಿದೆ ಅಂತ ನಾಟಕ ಮಾಡಬೇಕು, ಸರಿನಾ? ಸರಿ. ಸದ್ಯಕ್ಕೆ ಇಷ್ಟು ಇಟ್ಕೊಂಡಿರು, ಮಿಕ್ಕಿದ್ದ ಆಮೇಲೆ. ಸರಿ. ನರ್ಸ್ಗೆ ಏನಕ್ಕೆ ದುಡ್ಡು ಕೊಡ್ತಿದ್ರಿ? ಅದು ಮಾತ್ರೆ ತರಕ್ಕೆ. ಇಲ್ಲೇನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಹೆದರ್ಬೇಡವೋ, ಮೇಡಮ್ಗೇನು ಆಗಲ್ಲ, ಅವ್ರು ಹುಷಾರಾಗ್ತಾರೆ. ಅವರು BP ಮಾತ್ರೆ ತೊಗೊಂಡಿಲ್ವಂತೆ, ನನಗೆ ಅದೇ ಭಯ ಆಗ್ತಿರೋದು. ಹಾಗೆಲ್ಲ ಮಾತ್ರೆ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ತುಂಬ ರಿಸ್ಕಿ. ಯಾಕೆ ಹೀಗೆಲ್ಲ ಮಾಡ್ತಾರೋ ಅಂತಾನೆ ಅರ್ಥ ಆಗ್ತಿಲ್ಲ.
ನಿನಗೆ ಸಂಬಂಧನೇ ಇಲ್ದಿರೋ ಮೇಡಮ್ಗೆ ಹೀಗಾಗಿರೋದಕ್ಕೆ ಇಷ್ಟು ಒದ್ದಾಡ್ತಿದ್ಯಲ್ವಾ? ನಿಮ್ಮ ಅಮ್ಮನಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಕತೆ ಏನೋ? ಇಂಥ ಟೈಮಲ್ಲಿ ಹೀಗೆ ಧೈರ್ಯ ಗೆಟ್ರೆ ಆಗಲ್ಲ. ಹೆದರ್ಬೇಡ್ವೋ, ಏನೂ ಆಗಲ್ಲ. ದೇವ್ರಿದ್ದಾನೆ, ಅವ್ರು ಹುಷಾರಾಗ್ತಾರೆ. ನೀನು ಹೆದರ್ದಷ್ಟು ಕೆಟ್ಟ ಕೆಟ್ಟ ಯೋಚನೆ ಬರುತ್ತೆ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಅಂಥ ಅಪಾಯ ಏನೂ ಇಲ್ಲ, ಹೆದರ್ಕೋಬೇಡಿ. ಮೇಡಮ್ ಸುಧಾರಿಸ್ಕೋತಾ ಇದ್ದಾರೆ, ಬಿ ಪಿ ನಾರ್ಮಲ್ ಆಗ್ತಾ ಇದೆ. ಥ್ಯಾಂಕ್ ಯು. ಒಂದು ವೇಳೆ ಅವ್ರು ಮಳೇಲಿ ನಿಂದಿದ್ದರೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಅದಲ್ಲದೆ ಆ ರಾಡೇನಾದರೂ ತಲೆಗೆ ತಗಲಿದಿದ್ರೆ ಇನ್ನೊಂದು ಥರ ತೊಂದರೆ ಆಗ್ತಿತ್ತು. ಲಕ್ಕಿಲಿ ಆ ಥರ ಯಾವುದೂ ಅಪಾಯ ಆಗದೆ ಸೇಫ್ ಆಗಿದ್ದಾರೆ, ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ನಾನಿವಾಗ ನಿಮಗೆ ಸಾರಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಒಂದೂ ಗೊತ್ತಾಗ್ತಿಲ್ಲ ಶ್ವೇತ ಅವರೇ. ಇವತ್ತು ನೀವು ನಿಮ್ಮ ಜೀವನೂ ಲೆಕ್ಕಿಸ್ದೆ ಇನ್ನೊಬ್ಬರ ಜೀವನ ಕಾಪಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರು ತುಂಬ ಚಿಕ್ಕದು, ಬೆಲೆ ಕಟ್ಟಕ್ಕಾಗಲ್ಲ. ಇವಳು ಯಾವಾಗಲೂ ಹೇಳೋಳು ಮೇಡಮ್ ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಫ್ರೆಂಡ್ ಆಗ್ತಾರೆ ಅಂತ. ನಾನು ಯಾವುದನ್ನು ನಂಬ್ತಿರ್ಲಿಲ್ಲ. ಅವತ್ತು ಇವಳು ಒತ್ತಾಯಕ್ಕೋಸ್ಕರ ಫ್ರೆಂಡ್ ಅಂದೆ ಅಷ್ಟೆ. ಆದರೆ ಇವತ್ತು ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಆಗ್ತಿದೆ. ಒಂದು ಕೆಟ್ಟ ಘಟನೆನ ಮುಂದಿಟ್ಕೊಂಡು ನಿಮ್ಮ ಬಗ್ಗೆ ಅನುಮಾನ ಪಡೋದು ನನ್ನ ತಪ್ಪು. ಸಾರಿ. ಇನ್ಮೇಲೆ ನಮ್ಮಲ್ಲಿ ನೀವು ಒಬ್ರು. ನನಗೆ ನಕ್ಷತ್ರ ಹೇಗೋ ನೀವು ಹಾಗೇನೆ. ಹಾಂ, ರೆಸ್ಟೋರೆಂಟಲ್ಲಿ ನೀವು ಮಾತಾಡಿದ್ರಿ, ನಾನು ಮಾತಾಡಿದೆ, ನಾವಿಬ್ಬರೂ ಮಾತಾಡಿದ್ವಿ. ಅದನ್ನ ಅಲ್ಲಿಗೆ ಬಿಟ್ಬಿಡೋಣ, ಫ್ರೆಶ್ ಆಗಿ ಶುರು ಮಾಡೋಣ. ಫ್ರೆಂಡ್ಸ್, ಅಮ್ಮನ ಜೀವ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಮ್ಮನ ಭೂಪತಿ ಅಂದರೆ ಡಾಕ್ಟರ್ ನಾನೇ. ಒಳಗಡೆ ಹೋಗಿ, ಮೇಡಮ್ ಎಚ್ಚರ ಆಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಗಾಡ್ ಇವನ್ ಬಿದ್ದ. ಇನ್ನು ಇವ್ರ ಅಮ್ಮಂದೇ ಇರೋದು ಚಾಲೆಂಜ್. ಅವ್ರಿಗೆ ಎಚ್ಚರ ಆದಮೇಲೆ ಅದೇನು ಕಾದದ್ಯೋ, ಒಂದು ಸರಿ ಹೋಯ್ತು ಅನ್ನುವಾಗ ಇನ್ನೊಂದು ಮಿಸ್ ಆಗ್ತದೆ. ಛೇ. ಮೇಡಮ್ ಬನ್ನಿ. ಯಾಕಮ್ಮ ಹೀಗೆ ಮಾಡ್ಕೊತೀಯ? ವಾಟ್ ಈಸ್ ರಾಂಗ್ ವಿತ್ ಯು? ಉಪವಾಸ ಇದ್ದು ಆರೋಗ್ಯ ಕೆಡಿಸ್ಕೊಂಡು ಊಟ ಮಾಡದೆ ಯಾವ ಪೂಜೆ ಮಾಡುವಂತ ದೇವ್ರು ಹೇಳ್ತಾರೆ? ದಿಸ್ ಇಸ್ ನಾಟ್ ರೈಟ್ ಅಮ್ಮ. ಅಮ್ಮ, ಮುಂಚೆ ಆದರೆ ನೀವು ಊಟ ಮಾಡದೇ ಇದ್ರು ನಿಮ್ಗೆ ಆರೋಗ್ಯ ಕೆಡ್ತಿರ್ಲಿಲ್ಲ. ಯು ಆರ್ ಹೆಲ್ ಅಂಡ್ ಹೆಲ್ದಿ.
ಆದರೆ ಈಗ ಮುಂಚಿನ ಥರ ಅಲ್ಲ ಅಲ್ವಾ? ಟೈಮಿಗೆ ಊಟ ಮಾಡಬೇಕು, ಟೈಮಿಗೆ ಮಾತ್ರೆ ತಗೋಬೇಕು. ಆರೋಗ್ಯ ಕೆಡಿಸ್ಕೊಂಡು ಪೂಜೆ ಮಾಡುವಂಥ ಅವಶ್ಯಕತೆ ಏನಿದೆಯಮ್ಮ? ಆರೋಗ್ಯನೂ ಮುಖ್ಯ ಅಲ್ವಮ್ಮ? ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊ. ಅಮ್ಮ, ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಲ್ವಾ? ನಾನು ಬೇರೆ ಮನೆಯಲ್ಲಿಲ್ಲ ಇವಾಗ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಿದ್ಯೋ ಅಲ್ವೋ, ಮಾತ್ರೆ ತೊಗೊಂಡಿಯೋ ಅಲ್ವೋ, ಇದೇ ನನ್ನ ತಲೆಯಲ್ಲಿ ಯೋಚನೆ ಇರುತ್ತೆ. ನಾನು ಹಾಗೆಲ್ಲ ಟೆನ್ಷನಲ್ಲಿ ಇರೋದು ನಿನಗೆ ಓಕೆನಾ? ನಾನು ತಲೆ ಕೆಡಿಸ್ಕೊಳ್ಳೋದು ನಿನಗೆ ಓಕೆ, ನೀನು ಊಟ ಮಾಡದೇ ಇರೋದು, ನಿನ್ನ ಆರೋಗ್ಯ ಕೆಡಿಸ್ಕೊಂಡಿರೋದು ನಿನಗೆ ಓಕೆ ಆದರೆ ಓಕೆ, ಬಿಟ್ಬಿಡು. ನಾನು ಕೇಳಲ್ಲ, ನಿನಗೆ ಹೇಗೆ ಬೇಕೋ ಹಾಗಿದ್ಬಿಡು. ಸಾರಿ ಕಂದ. ಸಾರಿ ಅಲ್ಲ, ಇನ್ನು ಮುಂದೆ ಹೀಗೆ ಮಾಡಲ್ಲ ಅಂತ ಹೇಳು. ಅಮ್ಮ, ಮುನ್ನ ಬಂದು ನೀನು ನನಗೆ ಕಾಣಿಸ್ತಿಲ್ಲ, ನೀನು ಎಲ್ಲಿ ಹೋಗಿದ್ಯಾ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ನನ್ನ ತಲೆನೇ ಕೆಟ್ಟೋಗಿತ್ತು, ಚಿಟ್ಟಿಡ್ದಂಗೆ ಆಗ್ತಿತ್ತು. ನೀನು ನನ್ನ ತಾಯಿ, ನೀನು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ನು ತೋರಿಸ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗೂ ಇಲ್ಲ. ಇಡೀ ಎಸ್ಟೇಟು ನಿನಗೋಸ್ಕರ ಹುಡ್ಕಾಡಿದ್ದೀನಿ, ಒದ್ದಾಡಿದ್ದೀನಿ. ಕೊನೆಗೆ ನಿಂತು ಸಿಕ್ತೆ. ಸಿಕ್ಕಿದ ಮೇಲೆ ನಿನಗೆ ಪ್ರಜ್ಞೆ ಇರಲಿಲ್ಲ. ನಿನ್ನ ಪ್ರಜ್ಞೆ ಬರೋವರೆಗೂ ಹೊರಗಡೆ ನನ್ನ ಜೀವ ನನ್ನ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೆ. ಪ್ಲೀಸ್ ಅಮ್ಮ, ನಿನ್ನ ಆರೋಗ್ಯದ ಬಗ್ಗೆ ನೀನು ನೆಗ್ಲೆಕ್ಟ್ ಮಾಡಬೇಡ. ನಿನಗೇನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನನಗೆ ಜೀವ ಹೋದಂಗೆ ಆಗತ್ತೆ. ಅಷ್ಟು ಪ್ರೀತಿಸ್ತೀನ ಅಮ್ಮನ? ಸಾರಿ. ಬೇಗ ಪೂಜೆ ಮುಗಿಯತ್ತೆ, ಆದಷ್ಟು ಬೇಗ ಮನೆಗೆ ಬರ್ತೀನಲ್ಲ ಅಂತ ಮಾತ್ರೆ ತಗೊಳ್ದೆ ಬಂದೆ. ಅದಕ್ಕೆ ಸರಿಯಾಗಿ ಕಾರಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಫೋನಲ್ಲಿ ಮಾತಾಡ್ತಾ ಎಸ್ಟೇಟ್ ಒಳಗೆ ಬಂದೆ. ಮಳೆ ಶುರು ಆಯಿತು, ತಲೆ ಸುತ್ತಂಗಾಯ್ತು. ಆಮೇಲೆ ಏನು ನೆನಪಿಲ್ಲ ಕಂದ. ಯಾವಾಗ ಇಲ್ಲಿಗೆ ಬಂದನೋ, ಅದೇನಾಯ್ತೋ ಒಂದು ಗೊತ್ತಿಲ್ಲ. ಆಮೇಲೆ ನೀನಿವತ್ತು ಹುಷಾರಾಗಿದೆಯಾ, ಸೇಫ್ ಆಗಿದೆಯಾ ಅಂದರೆ ಅದಕ್ಕೆ ಕಾರಣ ಶ್ವೇತಾ ಅಮ್ಮ. ಅದೇಮ್ಮ, ಶ್ವೇತಾ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ನನ್ನ ಫ್ರೆಂಡು RJ ಸ್ಟೇಷನ್ ಓನೋ, ಅವರೇ ಅಮ್ಮ. ಏನು? ಶ್ವೇತಾನ? ಹೇಗೆ? ನೀನು ಪೆಂಡಲ್ ಕೆಳಗಡೆ ಬಿದ್ದಿದ್ದನ್ನು ಅವ್ರು ನೋಡಿದ್ದಾರೆ. ಅವ್ರ ಜೀವನೂ ಲೆಕ್ಕಿಸ್ದೆ ನಿನ್ನನ್ನು ಕಾಪಾಡಿದಾರಮ್ಮ. ಅದಕ್ಕೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅಮ್ಮ, ಹಬ್ಬ ಸದ್ಯ ಎತ್ಕೂತಿದ್ದೀರಲ್ಲ ಅಮ್ಮ, ನೀವಿವತ್ತು ನಮ್ಮೆಲ್ಲರನ್ನೂ ಎದುರಿಸ್ಬಿಟ್ಟಿದ್ರಿ. ಈಗ ಹುಷಾರಾದ್ನಲ್ಲ, ಇನ್ನು ಆ ವಿಷಯ ಬಿಡಿ.